ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ಕೋರ್ಟಿನ ಆವರಣದಲ್ಲಿ ರಾತ್ರಿ ಕರಡಿ ಪ್ರತ್ಯಕ್ಷ. ಭಯಭೀತಿಯಿಂದ ಕಂಗಾಲಾಗಿ ಆತಂಕಕ್ಕೆ ಒಳಗಾದ ಸಾರ್ವಜನಿಕರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಸಂಡೂರು ಘಟಕದವರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನಿನ್ನೆ ಕರಡಿ ಬಂದಿದೆ, ಜನರಲ್ಲಿ ಯಾವ ರೀತಿ ಆತಂಕ ಇದೆ ಸರ್? ನಿನ್ನೆ ಸಂಡೂರು ತಾಲೂಕು ಕೋರ್ಟ್ ಹತ್ತಿರ ತಡರಾತ್ರಿ 12-1 ಗಂಟೆ ಸುಮಾರು ಕರಡಿ ಬಂದಿದೆ. ಇಲ್ಲಿಯ ಜನರಿಗೆ ಬಹಳಷ್ಟು ಭಯಭೀತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಕರಡಿ ಬರೋಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಸಂಡೂರು ಮಲೆನಾಡಿಗಂತ ಏನು ಕಡಿಮೆ ಇಲ್ಲ. ಆ ನಿಟ್ಟಿನಲ್ಲಿ ಇದು ಅತಿ ಹೆಚ್ಚು ಕಾಡು. ನಮ್ಮ ಸಂಡೂರಲ್ಲಿ ಬೆಟ್ಟ ಗುಡ್ಡಗಳು, ಮರಗಳು, ಬಹಳಷ್ಟು ದಟ್ಟವಾದ ಅರಣ್ಯ ಪ್ರದೇಶ. ಈ ಅರಣ್ಯ ಪ್ರದೇಶನ ಕೆಲವು ಗಣಿಗಾರಿಕೆಗಳು ಮಾಡ್ತಾ ಕಂಪ್ನಿಗಳು ಆ ಒಂದು ಗಣಿಗಾರಿಕೆ ದುರಾಸೆಗೆ ನಮ್ಮ ಕಾಡನ್ನೆಲ್ಲ ಕಡಿದ್ಬಿಟ್ಟು ಅಲ್ಲಿ ವಾಸವಾಗ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು ಇವತ್ತು ನಾಡಿಗೆ ಲಜ್ಜೆ ಇಡ್ತಕ್ಕಂಥ ಒಂದು ಏನು ಉದ್ಭವ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಸಹ ಇವು ಒಂದು ನಾಡಿಗೆ ನುಗ್ಗುವಂತ ಪರಿಸ್ಥಿತಿ ಬರೋದ್ರಲ್ಲಿ ಅನುಮಾನವಿಲ್ಲ. ಹಾಗಾಗಿ ನಾವು ಸಾರ್ವಜನಿಕರು ಮತ್ತು ನಾಗರಿಕರೆಲ್ಲ ಎಚ್ಚೆತ್ಕೊಳ್ಬೇಕು. ನಾವು ಕಾಡನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಕಾಡನ್ನು ಉಳಿಸಿದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಏನಿದಾವೆ ಅಲ್ಲೇ ವಾಸ ಮಾಡ್ತವೆ. ನಾವು ಕಾಡನ್ನ ನಾಶ ಮಾಡ್ತಾ ಹೋದಂಗೆಲ್ಲ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ನಮ್ಮ ಮೇಲೆ ದಾಳಿ ಮಾಡೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಹೌದು, ಕೆಲವು ದಿನಗಳ ಹಿಂದೆನೆ ಇಲ್ಲೇ ಸುಮಾರು ವೆಸ್ಕೋ ಮೈನ್ಸ್ ರೋಡ್ ನಲ್ಲೇ HRD ಕ್ರಾಸ್ ನಲ್ಲಿ ಒಂದು ಚಿರತೆ ಸಹ ಕಾಣಿಸ್ಕೊಂಡಿತ್ತು. ಹಾಗಾಗಿ ಇದಕ್ಕೂ ಮುಂದೆ ಒಂದ್ 2-3-4 ವರ್ಷದ ಹಿಂದೆ ಸಿದ್ದಾಪುರ ಮತ್ತು ಏನು ಬಾವಳಿ ಸುಶೀಲಾ ನಗರ ಆ ಗ್ರಾಮದಲ್ಲಿ ಚಿರತೆ ದಾಳಿಗೂ ಬಲಿಯಾಗಿ ಬಹಳಷ್ಟು ಜನ ತೀರ್ಕೊಂಡಿದ್ದಾರೆ. ಹಂಗಾಗಿ ನಾವು ಏನು ಕಾಡನ್ನ ನಾಶ ಮಾಡ್ತಾ ನಮ್ಮ ದುರಾಸೆಗಳಿಗೆ ಕಾಡನ್ನ ನಾವು ನಾಶ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಾವು ನಾಶ ಮಾಡಿದ್ರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ವನ್ಯಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು ಅವು ವಾಸ ಮಾಡ್ತಕ್ಕಂಥ ಸ್ಥಳನ ನಾವೇ ಹೋಗಿ ಅಕ್ವೈರ್ ಮಾಡ್ಕೊಂಡು ಅವನ್ನ ನಾಶ ಮಾಡ್ತಕ್ಕಂಥ ಒಂದು ಸ್ಥಿತಿ ನಾವೇ ನಮ್ಮ ಕೈಲಾರಿ ನಾವು ಮಾಡ್ತಾ ಇದೀವಿ. ಹಾಗಾಗಿ ಕಾಡನ್ನು ಉಳಿಸ್ತಕ್ಕಂಥ ಜವಾಬ್ದಾರಿಯತ ಮನುಷ್ಯರು ಕಾಡನ್ನು ನಾಶ ಮಾಡ್ತಕ್ಕಂಥದ್ದು ಇದು ಬಹಳ ಧೋರಣೆ ಘಟನೆ. ಹಾಗಾಗಿ ನಾವೆಲ್ಲರೂ ಕಾಡನ್ನ ಉಳಿಸಕ್ಕಂತ ಒಂದು ಹೋರಾಟನ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಆ ನಿಟ್ಟಿನಲ್ಲಿ ನಾವು ಪ್ರಾಣಿಗಳನ್ನ ಉಳಿಸಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಸಹ ಪ್ರಾಣಿಗಳು ಏನು ಅಟ್ಯಾಕ್ ಮಾಡುತ್ತೆ. ಸರ್, ಕರಡಿ ಊರಲ್ಲಿ ಸಂಡೂರಲ್ಲಿ ಬಂದಿದೆ ಕಾರಣ ಏನಂತ ಹೇಳಿದ್ರೆ, ಜನಗಳು ಎಚ್ಚೆತ್ಕೋಬೇಕು. ಯಾಕಂದ್ರೆ ನಾವು ನಾಡನ್ನ ನಾಶ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಕರಡಿ ಎಲ್ಲಿ ಹೋಗ್ಬೇಕು? ಈಗ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ಬೇಕು? ಅವು ಕೂಡ ಕೋರ್ಟಿಗೆ ನಮಗೂ ನ್ಯಾಯ ಕೊಡಿ ಅಂತೇಳಿ ಕೇಳಕ್ ಬರೋ ತರ ಆಗಿದೆ ನಮ್ಮ ಸಂಡೂರು ಪರಿಸ್ಥಿತಿ. ದಯಮಾಡಿ ಕರ್ನಾಟಕ ಜನತೆ ಹಾಗೂ ನಮ್ಮ ಸಂಡೂರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಈ ಸಂಡೂರಿನಲ್ಲಿ ಈ ನಾಡು ಏನು ನಾಶ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಇಲ್ಲಿಗೆ ನಾಡನ್ನ ನಾಶ ಮಾಡ್ತಕ್ಕಂಥದನ್ನ ನಿಲ್ಲಿಸಿ ಒಳ್ಳೆ ಪರಿಸರವನ್ನು ಸೃಷ್ಟಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.